ಎಷ್ಟೇ ವರ್ಷದ ಹಳೆಯ ಬಂಗಿರಲಿ, ಪಿಗ್ಮೆಂಟೇಷನ್ ಇರಲಿ, ಪಿಂಪಲ್ಸ್ ಆಗಿರಲಿ, ಡಾರ್ಕ್ ಸರ್ಕಲ್ ಆಗಿರಲಿ, ಸನ್ ಟ್ಯಾನಿಂಗ್ ಆಗಿರಲಿ, ಏನೇ ಒಂದು ಸಮಸ್ಯೆ ಇದ್ದರೂ ಫಟಾಫಟ್ ಅಂತ ತೆಗೆದು ಹಾಕುವಂಥ ಒಂದು ಸೂಪರ್ ಆಗಿರುವಂಥ ಮ್ಯಾಜಿಕ್ ರೆಮಿಡಿ ಅಂತ ಹೇಳ್ಬೋದು. ಈಗಿನ ಟೈಮ್ನಾಗ ಬ್ಯುಸಿ ಲೈಫ್ ಇರೋದ್ರಿಂದ ನಾವೇನು ಮಾಡ್ತೇವೆ, ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳಿಗೆ ಮೊರೆ ಹೋಗ್ತೀವಿ, ಪಾರ್ಲರಿಗೆ ಮೊರೆ ಹೋಗ್ತೀವಿ, ಟೈಮ್ ವೇಸ್ಟ್ ಮಾಡ್ತೀವಿ, ದುಡ್ಡು ವೇಸ್ಟ್ ಮಾಡ್ತೀವಿ. ಬಟ್ ನಮ್ಮ ಮನೆಯೊಳಗಿರುವ ಇಂಗ್ರೀಡಿಯೆಂಟ್ಸ್ ಸಾಕ್ರಿ ನಿಮ್ಮ ಒಂದು ಭಂಗನ್ನು ನಿವಾರಣೆ ಮಾಡೋಕೆ. ನಾವೇನು ಮಾಡ್ತೇವೆ, ತಲೆನೇ ಕೆಡಿಸ್ಕೋದಿಲ್ಲ. ಮನೆಯೊಳಗಿರುವಂಥ ₹0 ಖರ್ಚೊಳಗೆ ಸಾಕ್ರಿ ನಿಮ್ಮ ಒಂದು ಮುಖದ ಮೇಲಿನ ಏನೇ ಒಂದು ಸಮಸ್ಯೆ ಇದ್ದರೂ, ಕಲೆಗಳಾಗಿರಲಿ, ಗುಳ್ಳೆ ಹೊಡ್ಕೊಂಡ ಕಲೆಗಳು ಉಳಿದಿರಲಿ, ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇರಲಿ, ಡಾರ್ಕ್ ಸರ್ಕಲ್ ಆಗಿರಲಿ, ಏನೇ ಒಂದು ಸಮಸ್ಯೆ ಇದ್ದರೂ ಮನೆಯೊಳಗೆ ಭಾಳ ಈಸಿಯಾಗಿ ರಾಮಬಾಣ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಬಟ್ ಇವತ್ತು ಈ ಒಂದು ಹೋಮ್ ರೆಮಿಡಿ ನಿಮಗೆ ಮ್ಯಾಜಿಕ್ ಮಾಡುತ್ತಾ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡಲಾಗ ಏನು ಮಾಡ್ಬೋದು ಹೋಗಬಾರ್ದು. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಯಾಕೆ ತೋರ್ಸಾಕತ್ತೇನೆ ಅಂದರೆ, ಪ್ರತಿಯೊಂದು ಸಣ್ಣ ಹಳ್ಳಿಯೊಳಗೂ ಈ ಒಂದು ಕ್ಲಿನಿಕ್ ಪ್ಲಸ್ ಆರಾಮಾಗಿ ಸಿಗುತ್ತೆ. ಬರೀ ₹1 ಕೊಟ್ಟರೆ ಸಾಕು. ನೀವು ₹1 ನಿಮ್ಮ ಒಂದು ಇಡೀ ಪಿಗ್ಮೆಂಟೇಷನ್, ಇಡೀ ಒಂದು ಎಷ್ಟು ವರ್ಷದ ಹಳೆ ಬಂಗಿದ್ರೂ ತೆಗೆದು ಹಾಕ್ಬೋದು. ಅದನ್ನು ಯಾವ ರೀತಿ ಮಾಡತ್ತೇನೆ ಅಂತ ತೋರ್ಸಾತೇನೆ ನಾ ಇವತ್ತು. ನಿಮ್ಮ ಹತ್ರ ಯಾವುದಾದ್ರೂ ಶಾಂಪೂ ಬೇರೆ ಇದ್ರೂ ಸಹಿತ ನೀವು ತೊಗೊಳ್ಬಹುದು. ನಾನು ಕ್ಲಿನಿಕ್ ಪ್ಲಸ್ ಯಾಕೆ ತೋರ್ಸೇನಂತ ನಿಮಗೆ ಹೇಳಿದೆ ಆಲ್ರೆಡಿ. ಯಾಕಂದರೆ ಎಲ್ಲ ಸಣ್ಣ ಹಳ್ಳಿಯೊಳಗೆ ಸಹಿತ ಕ್ಲಿನಿಕ್ ಪ್ಲಸ್ ಆಲ್ರೆಡಿ ಭಾಳ ಈಸಿಯಾಗಿ ಸಿಗ್ತೈತ್ರಿ. ಸೊ ಇಲ್ಲಿ ಮನೆಯೊಳಗೆ ನೀವು ಯಾವುದನ್ನು ಯೂಸ್ ಮಾಡ್ತೀರಿ ಆ ಶಾಂಪೂನು ಸಹಿತ ನೀವು ಇಲ್ಲಿ ಹಾಕ್ಕೊಳ್ಬಹುದು. ಸೊ ಇದನ್ನೇನು ಮಾಡ್ತೀರಿ ಅಂದರೆ, ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಇದನ್ನು ಹಾಕ್ಕೊಳ್ಬೋದು. ಇದರಿಂದ ನಿಮ್ಮ ಸನ್ ಟ್ಯಾನ್ ದೂರ ಆಗುತ್ತೆ. ಯಾಕಂದರೆ ಈಗ ಬ್ಯಾಸಗಿ ಅಂದರೆ ಬಿಸಿಲು ಜಾಸ್ತಿ ಐತಿ. ಸನ್ ಟ್ಯಾನ್ ದೂರ ಆಕೈತಂದ್ರೆ ನಮ್ಮ ಚರ್ಮ ಕಪ್ಪಾಗಿರುತ್ತಲ್ಲ, ಅದನ್ನು ಬೆಳ್ಳಗೆ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಿಮ್ಮ ಒಂದು ಬಂಗಿರಲಿ, ನಿಮ್ಮ ಒಂದು ಪಿಗ್ಮೆಂಟೇಷನ್ ಆಗಿರಲಿ, ಆಮೇಲೆ ಕಲೆಗಳು ಉಳಿದಿರ್ತಾವೆ ನೋಡ್ರಿ ಹೊಡ್ಕೊಂಡು, ಅದನ್ನು ಸಹಿತ ಪೇಡ್ ಮಾಡ್ಕೊತ ಬರುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ನನ್ನು ಗ್ಲಾಸಿ ಲುಕ್ಕಾಗಿ ಹೊಳೆಯೋಂಗೆ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇದರಲ್ಲಿ ಟರ್ಮರಿಕ್ ಅಂದರೆ ನಾವಿಲ್ಲಿ ಅರಿಶಿನ ಹಾಕ್ಕೊಂಡಿ. ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಯಾವುದೇದೋ ಅರಿಶಿನ ಹೇಳ್ತಾರೆ, ನೀವು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಕಿಚನಲ್ಲಿ ನೀವು ಮಸಾಲೆ ಡಬ್ಬಿಯೊಳಗೆ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ರಿ. ನೀವು ನೋಡ್ತಿರ್ಬೋದು, ನಮ್ಮ ಒಂದು ಇಂಡಿಯನ್ ವೆಡ್ಡಿಂಗ್ಸ್ ಆಗಲಿ, ಏನೇ ಒಂದು ಫಂಕ್ಷನ್ ಆಗಿರಲಿ ಇಂಡಿಯನ್ ಅಂತ, ಅದರೊಳಗೆ ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ, ಮೊದಲು ಈ ಒಂದು ಅರಿಶಿನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದು ನಮ್ಮ ಒಂದು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ನಮ್ಮ ಒಂದು ಚರ್ಮದೊಳಗೆ ಏನೇ ಒಂದು ಸಮಸ್ಯೆ ಇದ್ದರೂ ಅದು ಕ್ಯೂರ್ ಮಾಡುತ್ತೆ. ಜೊತೆಗೆ ನಮ್ಮ ಒಂದು ಫಂಗಲ್ ಇನ್ಫೆಕ್ಷನ್ ಹರಡದೇ ಇರುವಂಗೆ, ಅಂದರೆ ಒಂದು ಇನ್ಫೆಕ್ಷನ್ ಏನಾಗಿರುತ್ತಲ್ಲ, ಆ್ಯಂಟಿಬಯೋಟಿಕ್ ಇರುತ್ತೆ ಇದ್ರೊಳಗೆ. ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಸ್ಕಿನ್ ಒಳಗೆ ಅದನ್ನು ಹರಡದೇ ಇರುವಂಗೆ ನೋಡ್ಕೊಳ್ಳೋಂಥ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಫಸ್ಟ್ ಏನು ಮಾಡ್ತಾರೆ, ನಮ್ಮದು ಏನೇ ಒಂದು ಫಂಕ್ಷನ್ ಇದ್ದರೂ ಫಸ್ಟ್ ಅರಿಶಿನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್ ತೊಗೊಂಡಿನಿ. ಈ ಒಂದು ಬೇಸಿಗೆ ಒಳಗೆ ನಮ್ಮ ಚರ್ಮ ಕಪ್ಪಾಗಿದ್ರೆ, ಟ್ಯಾನ್ ಆಗಿದ್ರೆ ಅದನ್ನು ರಿಮೂವ್ ಮಾಡುವಂಥ ಶಕ್ತಿ ಅದ ರೀ ಈ ಒಂದು ಕಾಫಿ ಒಳಗೆ. ಅದನ್ನು ಚಲೋತ್ನಂಗೆ ರಿಮೂವ್ ಮಾಡಿ ಅಲ್ಲಿ ನಮ್ಮ ಒಂದು ಸ್ಕಿನ್ನನ್ನು ಹೊಳೆಯೋಂಗೆ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲಿಂಬೆ ಹಣ್ಣು. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ನೀವು ಎಂಟು ತನಕ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಏನು ಮಾಡತ್ತೀನಿ ನಾನು ಅಂಥೇಳಿ. ಸೊ ನೀವು ಅರ್ಧಂಬರ್ಧ ನೋಡ್ಕೊಂಡು ಹೋಗಿ ಅಕ್ಕ ಹಿಂಗಾಯಿತು ಅಂತ ಬಂದ ಕಂಪ್ಲೇಂಟ್ ಏನು ಹೇಳಬೇಡ್ರಿ, ನಾ ಮೊದಲೇ ಹೇಳ್ಬಿಡ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡಿದಾಗ ನೀವು ವಿಡಿಯೋನ ನೋಡಿದ್ರಪ್ಪ ಅಂತಂದರೆ ಇದ್ರ ರಿಸಲ್ಟ್ ಸಿಗುತ್ತೆ ರೀ. ಸೊ ಅರ್ಧಂಬರ್ಧ ನೋಡಿಬಿಟ್ಟು ಅಕ್ಕ ಹಿಂಗಾಯ್ತು ಎಲ್ಲ ಹಾಕ್ಕೋಬೇಡ್ರಿ. ಲಿಂಬೆ ಹಣ್ಣೊಳಗೆ ಒಂದು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ, ಅಂದರೆ ಒಂದು ಸಿ ವೈಟಮಿನ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತೆಗೆದು ಹಾಕುತ್ತೆ. ನಮ್ಮ ಸ್ಕಿನ್ನನ್ನು ಜಲ್ದಿನ ಬೆಳ್ಳಗೆ ಮಾಡುತ್ತೆ. ಎಲ್ಲಿ ಸನ್ ಟ್ಯಾನ್ ಎಲ್ಲ ಆಗಿರುತ್ತಲ್ಲ ಅಲ್ಲಿ ಬೆಳ್ಳಗೆ ಮಾಡುತ್ತೆ. ಆಮೇಲೆ ಗುಳ್ಳೆಗಳಾಗಿರ್ತಾವೆ ನೋಡ್ರಿ, ಇವಾಗ ಹೀಟಿಗೆ ಆ ಒಂದು ಗುಳ್ಳೆಗಳನ್ನು ನೆಲ ಸಮಾನ ಮಾಡುವಂಥ ಕೆಲಸ ಮಾಡುತ್ತೆ ಇದು. ಆಮೇಲೆ ಗುಳ್ಳೆಗಳು ಒಡ್ಕೊಂಡು ಅಲ್ಲಿ ಒಂದು ಕಲೆಗಳಾಗಿದ್ದರೆ ಅದನ್ನು ಸಹಿತ ಪೇಡ್ ಮಾಡ್ಕೊತ ಹೋಗುತ್ತೆ. ಜಾಸ್ತಿ ಎಲ್ಲದಕ್ಕಿಂತ ಮೇನ್ ಅಂತಂದರೆ ಇದು ಗುಳ್ಳೆಗಳು ಏನಾಗಿರ್ತಾವಲ್ಲ ಅದನ್ನು ಜಲ್ದಿನ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಇನ್ನೊಂದು ಮಾತನ್ನು ನೆನ್ಪಿಟ್ಕೊಳ್ರಿ, ಯಾರಿಗೆಲ್ಲ ಲೆಮನ್ ಅಂದರೆ ಈ ಒಂದು ಲಿಂಬೆ ಹಣ್ಣು ಸೂಟ್ ಆಗೋದಿಲ್ಲ, ಹೀಗೆ ನಾನಿಲ್ಲಿ ಏನು ಮಾಡ್ಬೇಕಂತ ಹೇಳ್ತೀನಿ. ಎಂಡ್ ತನಕ ವಿಡಿಯೋನ ನೀವು ಸ್ಕಿಪ್ ಮಾಡ್ದಂಗೆ ನೋಡಬೇಕಾಗುತ್ತೆ. ಅದೇ ಒಂದು ನಾನು ಹೇಳೋಕ್ಕಿಲ್ಲಿ ಇಷ್ಟಪಡ್ತೇನೆ ರೀ. ಸೊ ಇಲ್ಲಿ ನಾನು ಲೆಮನ್ ಸಹಿತನ ಹಾಕ್ಕೊಂಡೇನಿ. ಸೊ ಇದನ್ನ ಇವಾಗ ಏನು ಮಾಡ್ಬೋದು ಅಂದರೆ, ನೀವು ಇದನ್ನು ಮುಖಕ್ಕೆ ಸಹಿತ ಹಚ್ಕೊಳ್ಬೋದು, ಕೈಗೂ ಕಾಲಿಗೂ ಕುತ್ತಿಗೆ ಭಾಗ, ಅಂಡರ್ ಆರ್ಮ್ಸ್, ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗೈತಿ ಅಲ್ಲೆಲ್ಲ ಚಲೋತ್ನಂಗೆ ಹಚ್ಕೊಂಡ್ರಪ್ಪ ಅಂತಂತಂದ್ರೆ ಇದೆಲ್ಲ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಬೆಳ್ಳಗೆ ಮಾಡುತ್ತೆ ರೀ, ನಿಮ್ಮ ಚರ್ಮವನ್ನು ಬೆಳ್ಳಗೆ ಮಾಡುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟ್ ಅಂದರೆ ಇಲ್ಲಿ ನಿಮಗೆ ಲೈವ್ ರಿಸಲ್ಟ್ ಅದ ರೀ. ಇವತ್ತು ನೀವು ಲೈವ್ ರಿಸಲ್ಟ್ ನೋಡಿದ್ರಂದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಸ್ಕಿನ್ನು ಕೂಡ ಟ್ಯಾನ್ ಆಗೈತಿ, ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ನನ್ನ ಸ್ಕಿನ್ನನ್ನು, ನನ್ನ ಕೈಗಳು ಕರಗಾಗ್ಯಾವ್ರಿ. ಯಾಕಂದ್ರೆ ಸ್ವಲ್ಪ ಹೊರಗಡೆ ಓಡಾಡತ್ತೇವೆ, ಇಲ್ಲಿ ಸ್ವಲ್ಪ ಇವಾಗ ಬಿಸಿಲು ಬಂದೈತಿ. ಸೊ ಈ ಸ್ವಲ್ಪ ಅಂದರೆ ಹೆಸರಿಗೆ ಎಷ್ಟೇ, ಬಟ್ ಇಲ್ಲಿ ಬಿಸಿಲು ಜಾಸ್ತಿ ಆಗೈತಿ. ಇವಾಗ ನಾ ಇಲ್ಲಿ ಕೈಗೆ ಹಚ್ಕೊಂಡು ತೋರ್ಸಾತೀನಿ. ನಮ್ಮ ಮುಖಕ್ಕೆ ಹಚ್ಕೊಂಡ್ರೆ ಅಕ್ಕ ನೀ ಬೆಳ್ಳಗದಿ ಮೊದಲು ಗೊತ್ತಾಗೋಂಗಿಲ್ಲ, ನೀ ಅಂದರೆ ಕರಗಿದ್ದವ್ರಿಗೆ ಕಪ್ಪು ಇರೋ ಸ್ಕಿನ್ನಿಗೆ ಹಚ್ಚಿ ತೋರ್ಸಂತ ನಾ ಇಲ್ಲಿ ಕ್ವಾರ್ಟರ್ಸ್ಗೆ ಯಾರನ್ನ ಹುಡ್ಕೊಂಡು ಬರಲಿ ರೀ. ಸೊ ಹಾಗಾಗಿ ಇಲ್ಲಿ ಕೈಗಿನ ಹಚ್ಚಿ ತೋರ್ಸಾತೀನಿ. ಇವತ್ತು ನಿಮಗೆ ಲೈವ್ ರಿಸಲ್ಟ್ ಆಗಿ ಚಲೋತ್ನಂಗೆ ನೀವು ನೋಡ್ರಿ ಅಂಥೇಳಿ ನಾ ಇಲ್ಲಿ ಚಲೋತ್ನಂಗೆ ಕೈಗೆ ಹಚ್ಕೊಳ್ಳೋ
ಹಚ್ಕೊಳಕತ್ತೀನಿ. ನಾನು ಮೊದಲೇ ಹೇಳಿದೆ ನಿಮಗೆ ಕುತ್ತಿಗೆ ಭಾಗ ಆಮೇಲೆ ಫುಲ್ ಮುಖಕ್ಕೆಲ್ಲನೂ ಹಚ್ಕೊಳ್ಬೋದು ನೀವು. ಬಟ್ ಮುಖಕ್ಕೆ ಹಚ್ಕೊಳಕತ್ರ ಇಲ್ಲೊಂದು ಮಾತು ನೆನ್ಪಿಟ್ಕೊಳ್ರಿ, ಯಾರಿಗೆ ಈ ಒಂದು ಲಿಂಬೆಹಣ್ಣು ಆಗಿ ಬರೋದಿಲ್ಲ ಅವರು ಮೊದಲಿಗೆ ನೀವು ಪ್ಯಾಚಿ ಟೆಸ್ಟ್ ಮಾಡ್ಕೊಳ್ರಿ. ಅಂದರೆ ಕುತ್ತಿಗೆ ಭಾಗ ಅಥವಾ ಕೈಗೆಲ್ಲಾದರೂ ಹಚ್ಕೊಂಡು ನೋಡಿರಿ. ನಿಮಗೆ ಅದು ಆಗಿ ಬರೋದಿತ್ತಂತಂದ್ರೆ ನೀವು ಫೇಸ್ಗೆ ಹಚ್ಕೋಬೋದು. ಆದರೆ ಆ್ಯಕ್ಚುಲಿ ನಾವು ಹೇಳೋದು ಒಂದು ಮಾತು ಏನಪ್ಪ ಅಂತಂದ್ರೆ, ಲಿಂಬೆಹಣ್ಣು ಸೆನ್ಸಿಟಿವ್ ಸ್ಕಿನ್ನವರು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಅವ್ರು ಹಚ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಮುಖಕ್ಕೆ ಯಾರು ನೀವು ಇದನ್ನು ಯೂಸ್ ಮಾಡಕತ್ತೀರಿ ಪ್ಯಾಕನ್ನು, ಅವರು ಲಿಂಬೆಹಣ್ಣಿನ ರಸನ ಹಾಕ್ಕೋಬೇಡ್ರಿ. ಒಂದು ವೇಳೆ ಇಲ್ಲ ನಮಗೆ ಆಗಿ ಬರುತ್ತಂದ್ರೆ ಲಿಂಬೆಹಣ್ಣು ರಸನ ಸ್ವಲ್ಪ ಹಾಕ್ಕೊಳ್ಬೋದು. ಇಲ್ಲಿ ನಾನು ಮುಂಚೆನೇ ಹೇಳತ್ತೀನಿ, ಆಮೇಲೆ ಮತ್ತೆ ಬಂದು ಕಂಪ್ಲೇಂಟ್ ಹೇಳಬೇಡ್ರಿ ಪ್ಲೀಸ್. ಸೊ ಇದನ್ನು ಚಲೋತ್ನಂಗೆ ಹಚ್ಕೊಂಡು ನೀವು ಚಲೋತ್ನಂಗೆ ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಟು ಒಂದು ಪರಾತೊಳಗೆ ನೀರು ತೊಗೊಂಡಿನ್ರಿ ನಾನು ಇಲ್ಲಿ ನೋಡ್ತಿರ್ಬೋದು. ಒಂದು 10 ನಿಮಿಷ ಆದಮೇಲೆ ನನ್ನ ಒಂದು ಸ್ಕಿನ್ ಎಷ್ಟು ಚಂದ ಕಾಣತೈತಿ. ವಾವ್, ನೋಡ್ತಿದ್ದೀರಲ್ಲ ಇಲ್ಲಿ ಎಷ್ಟು ಚಂದ ಅನ್ಸಕತ್ತೈತಿ. ಲೈವ್ ರಿಸಲ್ಟ್ ರೀ ಇದು. ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಕಿನ್ನ ನಿಮ್ಮ ಕಣ್ಣು ಮುಂದೆ ಅದ ರೀ. ಇಲ್ಲಿ ಯಾವ ಒಂದು ಫಿಲ್ಟ್ರ್ ಆಗಲಿ ಏನೇ ಆಗಲಿ ಯೂಸ್ ಮಾಡಿಲ್ಲ. ಆದರೆ ನಾನು ಇಲ್ಲಿ ಸ್ವಲ್ಪ ಎಡಿಟ್ ಮಾಡಿ ಮುಂದೆ ಓಡ್ಸೀನಿ ಸ್ವಲ್ಪ ಫಾಸ್ಟಾಗಿ, ಯಾಕಂತಂದರೆ ವಿಡಿಯೋ ಭಾಳ ಲಾಂಗ್ ಆಕೈತಿ ಅಂಥೇಳಿ. ಇಲ್ಲಿ ನೋಡ್ತಿರ್ಬೋದು ಸ್ಕಿನ್ ಎಷ್ಟು ಚಂದ ಫಳ ಹೊಳೆ ಆತೈತಿ ಅಂಥೇಳಿ. ಸೊ ಆದಷ್ಟು ನೀವು ಮುಖಕ್ಕೆ ಟ್ರೈ ಮಾಡೋದಾದ್ರೆ ಲೆಮನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂದರೆ ಲಿಂಬೆಹಣ್ಣು ರಸನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದು ನನ್ನ ರಿಕ್ವೆಸ್ಟ್. ಸೊ ನೀವು ಇಲ್ಲ ಆಗಿಬರ್ತದಂದ್ರೆ ನಾ ಯಾಕೆ ಹೊಳ್ಳೆ ಇನ್ನೊಂದು ಸರಿ ಹೇಳತ್ತೀನಿ ಅಂತಂದ್ರೆ, ಒಬ್ಬೊಬ್ರಿಗೆ ಆಗಿ ಬರಂಗಿಲ್ಲ ರೀ. ಸೊ ಹಾಗಾಗಿ ಮತ್ತೊಂದು ಸರಿ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡತ್ತೀನಿ. ಸೊ ಇದ್ರದ್ದು ರಿಸಲ್ಟ್ ಮಾತ್ರ 101% ರೀ ನಿಜವಾಗ್ಲೂ. ಯಾಕಂದ್ರೆ ನಾನು ಯೂಸ್ ಮಾಡತ್ತೀನಿ, ರಿಸಲ್ಟ್ ಮಾತ್ರ ವಾವ್ ರೀ. ನೀವು ಪಾರ್ಲರ್ಗೆ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡಿದ್ರು ಆಗಿನ ಟೈಮ್ನಾಗ ನಿಮಗೆ ಅದು ಸಫಿಸಿಯೆಂಟ್ ಅಂದರೆ ಚಲೋ ಅನ್ನಿಸ್ಬೋದು. ಬಟ್ ಈ ಥರ ನೀವು ₹0 ಖರ್ಚು ಒಳಗೆ ನೀವೇನು ಮನೆಯೊಳಗೆ ಮಾಡ್ತಿರಲ್ಲ, ಆವಾಗ ಇನ್ನೂ ನಿಮಗೆ ಭಾಳ ಖುಷಿ ಆಕೈತಿ. ಸೊ ಇಲ್ಲಿ ನೋಡಕತ್ತೀರಿ ಲೈವ್ ರಿಸಲ್ಟ್. ಜಾಸ್ತಿ ಏನು ಹೇಳೋದು ಬೇಡ, ಇದನ್ನು ಯೂಸ್ ಮಾಡಿಕೊಳ್ರಿ, ಸಖತ್ತಾಗಿರೋಂಥ ರಿಸಲ್ಟ್ ಇರುತ್ತೆ. ಸೂಪರ್ ರೀ ಖರೇನ. ಸೊ ಇದನ್ನು ಎಲ್ಲೆಲ್ಲೆಲ್ಲ ಯಾರ್ಯಾರೆಲ್ಲ ಹಚ್ಕೋಬೋದು ಅಂತ ನಾನು ಹೇಳಿದೆ ನಿಮಗೆ. ಒಂದು ವೇಳೆ ಜಾಸ್ತಿ ಪಿಂಪಲ್ಸ್ ಅದಾವ ಅನ್ನೋರಿದ್ರೆ ಸಹಿತ ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದ್ರೊಳಗೆ ಲಿಂಬೆಹಣ್ಣು ಹಾಕಿ ನಾನು ಇಲ್ಲಪ್ಪ ನಾನು ಲಿಂಬೆಹಣ್ಣು ಹಾಕೋದಿಲ್ಲ ಅಂದರೆ ನೀವು ಯೂಸ್ ಮಾಡ್ಬೋದು, ನಡೀತೈತಿ. ಆದರೆ ಎಲ್ಲಕ್ಕಿಂತ ಮೇನ್ ಏನಪ್ಪ ಅಂತಂದ್ರೆ, ನೀವು ಒಂದು ಸರಿ ಹಚ್ಕೊಳ್ಳುವಾಗ ಮುಖಕ್ಕೆ ಹಚ್ಕೊಳ್ಳೋದಾದ್ರೆ ಒಂದು ಸರಿ ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳೇಬೇಕು ರೀ 100%. ಇಲ್ಲ ನಾವು ನಾರ್ಮಲಾಗಿ ಕೈಗೆ ಕಾಲಿಗೆ ಕುತ್ತಿಗೆ ಭಾಗ ಅಂಡ್ರಾಮ್ಸ್ಗೆಲ್ಲ ಹಚ್ಕೋತೀವಿ ಅಂತಂದ್ರೆ ನೀವು ಲಿಂಬೆಹಣ್ಣು ಹಾಕಲೇಬೇಕಾಗುತ್ತೆ ರೀ. ಯಾಕಂದ್ರೆ ಚರ್ಮ ಅಲ್ಲಿ ಕಪ್ಪು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ವಾರದಲ್ಲಿ 1ರಿಂದ 2 ಸರಿ ಮಾಡಿರಿ, ಜಾಸ್ತಿ ಟ್ಯಾನ್ ಆದ್ರೆ. ಥ್ಯಾಂಕ್ ಯು ಸೋ ಮಚ್.